ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ನಮ್ಮ ಪೂರ್ವಿಕರು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುತ್ತಿದ್ದರು ಅನ್ನೋದನ್ನು ಕೇಳಿದ್ದೀರಾ? ಏಕೆ ಅಂತ ಆಲೋಚನೆ ಬಂದಿದೆಯಾ? ಈ ವಿಡಿಯೋದಲ್ಲಿ ಇದೆ ಅದಕ್ಕೆ ಉತ್ತರ. ಕಾಪರ್ ನಮ್ಮ ದೇಹಕ್ಕೆ ಅತಿ ಮುಖ್ಯವಾದ ಒಂದು ಲೋಹದ ಅಂಶ. ಇದು ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಆದರೆ ಸರಿಯಾದ ಪ್ರಮಾಣದಲ್ಲಿ ಬಳಸದಿದ್ದರೆ ಅದರ ಕೆಲವು ಅಡ್ಡ ಪರಿಣಾಮಗಳು ಕೂಡ ಇರುತ್ತವೆ. ಈ ವಿಡಿಯೋದಲ್ಲಿ ಕಾಪರ್ನ ಉಪಯೋಗಗಳು ಮತ್ತು ಅಡ್ಡ ಪರಿಣಾಮಗಳ ಮಾಹಿತಿ ನೀಡುತ್ತಿದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ತಾಮ್ರದ ಪಾತ್ರೆಯು ಒದಗಿಸುವ ಆರೋಗ್ಯ ಲಾಭಗಳು. ತಾಮ್ರದ ಪಾತ್ರೆಯಲ್ಲಿ ಹುರಿದು ಇರಿಸಿದ ನೀರು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಾಶ ಮಾಡುತ್ತದೆ. ಇದನ್ನು ಓಲಿಗೋಡೈನಾಮಿಕ್ ಎಫೆಕ್ಟ್ ಎನ್ನಲಾಗುತ್ತದೆ. ಇದು ನೀರನ್ನು ಶುದ್ಧಿಗೊಳಿಸುವ ಶಕ್ತಿಯನ್ನು ಹೊಂದಿದೆ. ತಾಮ್ರದ ಅಂಶಗಳು ಜೀರ್ಣಕ್ರಿಯೆಗಾಗಿ ಅಗತ್ಯವಿರುವ ಕ್ರಿಯಾಶೀಲ ಪ್ರೋಟೀನ್ಗಳ ಚಟುವಟಿಕೆಯನ್ನು ಉತ್ತೇಜಿಸುತ್ತವೆ ಹಾಗೂ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ತಾಮ್ರದ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಮೆಟಬಾಲಿಸಂ ಹೆಚ್ಚಿಸುತ್ತದೆ. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವ ಮೂಲಕ ದೇಹದ ಕೊಬ್ಬನ್ನು ಕರಗಿಸಲು ಸಹಕಾರಿಯಾಗುತ್ತದೆ. ಇದರಿಂದ ತೂಕ ನಿಯಂತ್ರಣ ಸಹ ಸುಲಭವಾಗುತ್ತದೆ. ತಾಮ್ರದಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಚರ್ಮದ ತೊಂದರೆಗಳನ್ನು ಕಡಿಮೆ ಮಾಡುತ್ತವೆ ಮತ್ತು ಚರ್ಮದ ಮೇಲೆ ಹೊಳಪು ತರುವಲ್ಲಿ ಸಹಾಯ ಮಾಡುತ್ತದೆ. ಚರ್ಮವನ್ನು ಆರೋಗ್ಯವಾಗಿ ಇಡುತ್ತದೆ. ತಾಮ್ರವು ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೃದಯ ಆರೋಗ್ಯವಾಗಿರುತ್ತದೆ. ಕಾಪರ್ ಹೃದಯದ ಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇಡುತ್ತದೆ. ತಾಮ್ರವು ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. ಇದರಿಂದ ರಕ್ತಹೀನತೆಯಿಂದ ಉಂಟಾಗುವ ತೊಂದರೆಗಳಿಂದ ಆರಾಮ ಎನಿಸುತ್ತದೆ. ಕಾಪರ್ ಕ್ಯಾಲ್ಸಿಯಂ ಶೋಷಣೆಗೆ ಸಹಾಯ ಮಾಡಿ ಎಲುಬುಗಳನ್ನು ಬಲಪಡಿಸುವುದಲ್ಲದೆ ಆಸ್ಟಿಯೋಪೊರೋಸಿಸ್ ತಡೆಗಟ್ಟಲು ಉಪಕಾರಿ. ಮೂಳೆಗಳ ಆರೋಗ್ಯಕ್ಕೂ ಸಹಕಾರಿ. ಕಾಪರ್ ನರತಂತ್ರ ವ್ಯವಸ್ಥೆಯ ಕ್ರಿಯೆ ಸರಿಯಾಗಿ ನಡೆಯಲು ಸಹಾಯ ಮಾಡುವುದಲ್ಲದೆ ಸ್ಮರಣಶಕ್ತಿ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮ. ಇದರಿಂದ ಮೆದುಳಿನ ಕ್ರಿಯೆ ಚೆನ್ನಾಗಿ ಇರುತ್ತದೆ. ಕಾಪರ್ ಥೈರಾಯ್ಡ್ ಹಾರ್ಮೋನ್ಗಳ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗುತ್ತದೆ. ಇದರಿಂದ ಹೈಪೋಥೈರಾಯ್ಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ. ಕೋಶಗಳ ಪುನರ್ನಿರ್ಮಾಣದಲ್ಲಿ ತಾಮ್ರವು ಮುಖ್ಯ ಪಾತ್ರ ವಹಿಸುತ್ತದೆ. ಇದು ಗಾಯಗಳ ಗುಣಮಾಡುವಿಕೆಯಲ್ಲೂ ಸಹಾಯಕವಾಗಿದೆ ಹಾಗೂ ಚರ್ಮದ ಪುನರುತ್ಪತ್ತಿ ಪ್ರಕ್ರಿಯೆಯನ್ನು ಸುಧಾರಿಸುತ್ತದೆ. ತಾಮ್ರದಲ್ಲಿ ಪ್ರಭಾವಶಾಲಿ ಸಾಂಕ್ರಾಮಿಕ ನಿರೋಧಕ ಗುಣಗಳಿವೆ. ಇವು ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಈ ಕಾರಣದಿಂದ ತಾಮ್ರದ ಬಾಟಲಿಯಲ್ಲಿ ನೀರು ಇಡುವುದು ಆರೋಗ್ಯಕ್ಕೆ ಅನುಕೂಲಕರವಾಗಿದೆ. ಕಾಪರ್ ಮೆಲನಿನ್ ಉತ್ಪತ್ತಿಗೆ ಸಹಾಯ ಮಾಡಿ ಕೂದಲು ಕಪ್ಪಾಗಿರಲು ಸಹಾಯ ಮಾಡುವುದಲ್ಲದೆ ಕೂದಲು ಉದುರುವುದನ್ನು ಕಡಿಮೆ ಮಾಡಬಹುದು. ಒಟ್ಟಾರೆಯಾಗಿ ಕೂದಲ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಬಳಕೆ ಮಾಡುವ ವಿಧಾನ. ರಾತ್ರಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಡಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯಿರಿ. ದಿನಕ್ಕೆ 1 ಲೀಟರ್ ಕಾಪರ್ ವಾಟರ್ ಕುಡಿದರೆ ಸಾಕು. ಮಾತ್ರೆ ಅಥವಾ ಸಪ್ಲಿಮೆಂಟ್ ರೂಪದಲ್ಲಿ ತೆಗೆದುಕೊಳ್ಳುವ ಮುನ್ನ ವೈದ್ಯರ ಸಲಹೆ ಅಗತ್ಯ. ಪ್ರತಿದಿನವೂ ಪಾತ್ರೆಯನ್ನು ಸ್ವಚ್ಛಗೊಳಿಸಬೇಕು. ತಾಮ್ರದ ಅಡ್ಡ ಪರಿಣಾಮಗಳು. ಅತಿಯಾದ ಪ್ರಮಾಣದಲ್ಲಿ ಸೇವನೆಯಿಂದ ವಿಷಕಾರಿ. ಪಿತ್ತದ ತೊಂದರೆ, ಹೊಟ್ಟೆ ನೋವು, ವಾಂತಿ, ಲಿವರ್ಗೆ ಹಾನಿ ಸಂಭವ. ಗರ್ಭಿಣಿಯರಿಗೆ ಜಾಸ್ತಿ ಸೇವನೆ ಹಾನಿಕಾರಕ. ತಾಯಿಗೆ ಮತ್ತು ಶಿಶುವಿಗೆ ಅಪಾಯ ಉಂಟು ಮಾಡಬಹುದು. ಮೂತ್ರದ ಮೂಲಕ ಹೊರಹೋಗದಿದ್ದರೆ ಅಂದರೆ ದೇಹದಲ್ಲಿ ಕಾಪರ್ ಸೇರಿಕೊಂಡರೆ ಅದು ಕಾಪರ್ ಟಾಕ್ಸಿಸಿಟಿಗೆ ಕಾರಣವಾಗಬಹುದು. ಕೆಲವರಿಗೆ ಕಾಪರ್ ಬಳಕೆಯಿಂದ ಚರ್ಮದ ತೊಂದರೆ, ಚರ್ಮದ ಅಲರ್ಜಿಗಳು ಅಥವಾ ಉರಿಯೂತ ಉಂಟಾಗಬಹುದು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾಯಿತಾ? ತಾಮ್ರದ ಉಪಯೋಗಗಳು ನಿಮಗೆ ಉಪಕಾರಿಯಾದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ಕಾಪರ್ ಹೆಲ್ತ್ ಅಂತ ಬರೆದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ.